ನೋಡಿ, ಏನು ಕಳಪೆ ಮಾಂಸವನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂತು. ಈಗ ಈ ಒಂದು ಪ್ರಕರಣ ಮತ್ತಷ್ಟು ಬೇರೆ ಬೇರೆ ರೀತಿಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಕಳಪೆ ಮಾಂಸ ಮಾರಾಟ ಕೇಸ್ ಇದೊಂದು ಗಂಭೀರ ವಿಷಯ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಿಜ್ವಾನ್ ಅರ್ಷದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ದೂರು ಬಂದ ಬೆನ್ನಲ್ಲೇ ಎಲ್ಲಾ ಮಾಂಸದ ಮಾದರಿಯನ್ನ ಪರೀಕ್ಷೆಗೆ ಕಳಿಸಿದ್ದೇವೆ. ಮಾಂಸ ಕಳಪೆ ಅಂತ ಗೊತ್ತಾದ್ರೆ ಶಿಸ್ತು ಕ್ರಮ ನಿಶ್ಚಿತ ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಷದ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಏನು ಹೇಳಿದ್ದಾರೆ ನೋಡೋಣ. ಬೆಂಗಳೂರಲ್ಲಿ ಕಳಪೆ ಮಾಂಸ ಮಾರಾಟ, ಮತ್ತೊಂದು ಕಡೆ ನಾಯಿ ಮಾಂಸ ಸಂಬಂಧಪಟ್ಟಂತೆ ಬರ್ತಾ ಇರೋದು ಅನ್ನುವಂಥದ್ದು ಕೂಡ ಒಂದು ಆರೋಪ ಬಂದಿರೋದು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತು ಆಹಾರ ಇಲಾಖೆ ಕೂಡ ಇದ್ರ ಬಗ್ಗೆ ಏನು ಅದನ್ನು ಸ್ಯಾಂಪಲ್ ತೊಗೊಂಡಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಇದ್ದಾರೆ. ಸರ್, ನೆನ್ನೆ ಆದಂಥ ಘಟನೆ ಏನು ಅನಿಸುತ್ತೆ ಸರ್? ಏನು ಮಾಹಿತಿ ಬಂದಿದೆ? ನನಗೆ ಮಾಹಿತಿ ಬಂದಿದೆ, ಕೆಲವರು ಆಪಾದನೆ ಮಾಡಿದ್ದಾರೆ ಮಾಂಸ ನಾಯಿ ಮಾಂಸ ಇದೆ ಅಥವಾ ನಾಯಿ ಮಾಂಸ ಅಂತಲೇ ಪರ್ಟಿಕ್ಯುಲರ್ ಆಗಿ ಹೇಳಿರ್ತಕ್ಕಂಥದ್ದು ಮಾಹಿತಿ ಬಂದಿದೆ. ಅದು ಗಂಭೀರವಾದಂಥ ವಿಷಯ. ಆ ಥರ ಏನಾದರೂ ಆದರೆ ಅದು ಒಂದು ರೀತಿಯ ಏನು ಹೇಳೋದು, ಅದು ಸರ್ಕಾರ ನಿರ್ದಿಷ್ಟವಾದಂಥ ಕ್ರಮಗಳನ್ನು ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ನಾನು ಆರೋಗ್ಯ ಸಚಿವರಿಗೂ ಕೂಡ ಈಗಲೇ ಮಾತಾಡಿದೆ ಮೀಟಿಂಗಲ್ಲಿ. ಅವರು ಕೂಡ ಹೇಳಿದರು, ಎಲ್ಲ ಮಾಂಸದ ಸ್ಯಾಂಪಲ್ ನಾವು ಇದಕ್ಕೆ ಕಳಿಸಿದ್ದೇವೆ, ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅಂತ ಬೇರೆ ಅಧಿಕಾರಿಗಳು ಹೇಳ್ತಿದ್ರು. ಆದರೂ ಆರೋಗ್ಯ ಸಚಿವರು ಏನು ಹೇಳ್ತಾ ಇದ್ದಾರೆ, ನಾವು ಇದಕ್ಕೆ ಕಳಿಸಿದ್ದೀವಿ ಸ್ಯಾಂಪಲ್ಲು ಟೆಸ್ಟಿಂಗ್ಗೆ, 7 ದಿನ ಆಗುತ್ತೆ, 7 ದಿನ ನಂತರ ಗೊತ್ತಾಗುತ್ತೆ ಅಂತ. ಸೊ ನಾವು ಕಾದು ನೋಡೋಣ. ಒಂದು ವೇಳೆ ಆ ಥರ ಆದರೆ ಅದು ನಿರ್ದಿಷ್ಟವಾದಂಥ ಕ್ರಮಗಳನ್ನು ತಗೋಬೇಕು. ಇಲ್ಲದೇ ಇದ್ದರೆ ಬೆಂಗಳೂರಿನ ಹೆಸರು ಹಾಳಾಗೋಗುತ್ತೆ ಇದರಲ್ಲಿ. ಯಾಕಂದರೆ ಜನ ಯಾವ ನಂಬಿಕೆ ಇಟ್ಕೊಂಡು ಬಂದು ಆಚೆ ಊಟ ಮಾಡಬೇಕು? ಇಂಟರ್ನ್ಯಾಷನಲಿಂದ ಬರ್ತಾ ಇರ್ತಾರೆ ಟೂರಿಸ್ಟು ಮತ್ತು ಜನಗಳೆಲ್ಲವೂ ಕೂಡ. ಇದು ಗಂಭೀರವಾದಂಥ ವಿಷಯ. ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಮತ್ತು ಆರೋಗ್ಯ ಸಚಿವರು ಸ್ವತಃ ಮಾನಿಟರ್ ಮಾಡಿ ಎಲ್ಲ ಮಾಂಸದ ಸ್ಯಾಂಪಲ್ಸು ಟೆಸ್ಟಿಂಗ್ಗೆ ಕಳಿಸಿದ್ದಾರೆ. ಸೊ ಅದು ಆದ ನಂತರ ನಾವು ಮಾತಾಡೋಣ. ಒಂದು ವೇಳೆ ಆದರೆ ಆ ಥರ ನಿರ್ದಿಷ್ಟವಾದಂಥ ಕ್ರಮಗಳನ್ನು ತಗೋಬೇಕು ಅಂತ ನನ್ನ ಆಗ್ರಹ. ಈ ಬೆಂಗಳೂರು ಸಭೆಯಲ್ಲಿ, ಶಾಸಕ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಯ್ತಾ ಸರ್? ಇಲ್ಲ, ಈ ವಿಚಾರ ಪ್ರಸ್ತಾಪ ಆಗಿಲ್ಲ. ಇದು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಬಂದಿರತಕ್ಕಂಥ. ನಾನು ಸಪ್ರೇಟಾಗಿ ಸಚಿವರಿಗೆ ಈಗ, ಯಾಕಂದರೆ ನಿನ್ನೆ ನಾನು ರಾತ್ರಿ ನನಗೆ ಭಾಳ ಲೇಟಾಗಿ ಯಾರೋ ಫೋನ್ ಮಾಡಿದರು, ಮತ್ತು ಬೆಳಗ್ಗೆ ನಾನು ತಿಳ್ಕೊಂಡೆ ಏನಿದು ಅಂತ. ಸೊ ಹಾಗಾಗಿ, ಯಾಕಂದರೆ ಗಂಭೀರವಾದಂಥ ಇಶ್ಯೂ ಅಲ್ಲ, ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ತಿಳ್ಕೊಂಡೆ. ಅಂದರೆ ಒಂದಷ್ಟು ಜನ ಬಂದು ಅಲ್ಲಿ ಏನು ಆರೋಪ ಪ್ರಾರೋಪ ಮಾಡಿದ್ದು ಹಿನ್ನೆಲೆ ಅದು ಒಂದು ಭಾಗ ಸರ್. ಅದು ದೂರನ್ನು ಕೊಟ್ಟಿರುವಂಥದ್ದು ಯಾರು ಮಾಂಸ ಮಾರಾಟ ಮಾಡ್ತಾರೆ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಒಂದಷ್ಟು ದೂರು ಕೊಟ್ಟಿರೋದು. ಅಂದರೆ ಅದು ಒಂದು ರೀತಿಯಲ್ಲಿ ಆಹಾರ ದೃಷ್ಟಿ ಮತ್ತು ಹೆಲ್ತು ಇವೆಲ್ಲ ಕೂಡ ಇರೋದ್ರಿಂದ ಅದು ಗಂಭೀರವಾದಂಥ ವಿಚಾರಣೆ ಆಗುತ್ತೆ ಸರ್. ಯಾಕಂದರೆ ಅವರು ಮಾಂಸ ಮಾರಾಟ ಮಾಡೋಂಥರ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಟ್ರೇಡರ್ಸು ಇಲ್ಲಿ ಎರಡಿದೆ. ಸ್ವಲ್ಪ ಕ್ವಾಲಿಟಿ ಅಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತ ಹೇಳೋದು ಒಂದು, ನಾಯಿ ಮಾಂಸ ಅಂತ ಹೇಳ್ಬಿಡೋದೇ ಸಪ್ರೇಟ್ ಅಲ್ವಾ? ಸೊ ಆ ಥರ ಹೇಳಿದ್ರಿಂದ ಇದು ಬೇರೆ ರೀತಿ ಸ್ವರೂಪ ತಗೊಳ್ಳುತ್ತೆ. ಸರ್ಕಾರ ಇದಕ್ಕೆ ಸರಿಯಾದಂಥ ಒಂದು ರೀತಿಯಲ್ಲಿ ತನಿಖೆ ನಡೆಸಿ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲಿಸಿ ಈಗ ಯಾವಾಗ ರಿಪೋರ್ಟ್ ಬರುತ್ತೆ ಆವಾಗ ಮಾತಾಡಿದ್ರೆ ಸರಿ ಇರುತ್ತೆ. ಬಟ್ ಸೀರಿಯಸ್ ಆಗಿ ಈ ವಿಷಯ ಅಂತೂ ತಗೋಬೇಕು ಅಂತ ನಾನು ಪರ್ಸ್ನಲ್ ಆಗಿ ಆಗ್ರಹ ಮಾಡಿದ್ದೀನಿ. ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ಆರೋಗ್ಯ ಮಂತ್ರಿಗಳು ಅದನ್ನು ಗಮನದಲ್ಲಿ ತಗೊಂಡು ಸೀಸ್ ಮಾಡಿಸಿ ಟೆಸ್ಟಿಂಗ್ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವಿಜಯ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಳಪೆ ಮಾಂಸವನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಂಥ ಬೆನ್ನಲ್ಲೇ ಆರೋಗ್ಯ ಸಚಿವರು ಏನು ಮಾಡ್ತಿದ್ದಾರೆ ಅಂತ ಸ್ವತಃ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಮಾಡಿದೆ. ಈಗ ಆರೋಗ್ಯ ಸಚಿವರೇ ಸ್ವತಃ ಖುದ್ದು ಈ ಬಗ್ಗೆ ಮಾತನಾಡಿದ್ದಾರೆ. ರಾಜಸ್ಥಾನದಿಂದ ಬರ್ತಿರೋ ಮಾಂಸದ ಬಗ್ಗೆ ದೂರು ಬಂದಿದೆ. ನಾನು ಆಹಾರ ಸುರಕ್ಷತಾ ಆಯುಕ್ತರಿಗೆ ಸೂಚಿಸಿದ್ದೆ, ಅವರು ಪರಿಶೀಲಿಸಿ ಲ್ಯಾಬ್ ತಪಾಸಣೆಗೆ ಕಳುಹಿಸಿದ್ದಾರೆ. ಕೆಲವರು ಬೇರೆ ಪ್ರಾಣಿ ಮಾಂಸ ಅಂತ ಆರೋಪಿಸಿದ್ದಾರೆ. ವರದಿ ಬಂದ ನಂತರ ಯಾವ ಮಾಂಸ ಅಂತ ಹೇಳಿ ಗೊತ್ತಾಗಲಿದೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಳಪೆ ಮಾಂಸ ಮತ್ತು ನಾಯಿ ಮಾಂಸ ಮಾರಾಟ ಸಂಬಂಧಪಟ್ಟ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಎಲ್ಲವನ್ನು ಕೂಡ ಸ್ಯಾಂಪಲ್ನ ಕಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ಇದ್ದಾರೆ. ಸರ್, ನಾನು ಏನು ದೂರು ಬಂತು, ಏನು ಕ್ರಮ ಕೈಗೊಂಡಿದ್ದು? ನಮಗೆ ದೂರು ಬಂದಿತ್ತು, ಈ ರೀತಿ ಈ ರಾಜಸ್ಥಾನದಿಂದ ಮಾಂಸಗಳು ಬರ್ತಾ ಇದೆ, ಅದರ ಗುಣಮಟ್ಟ ಸರಿ ಇಲ್ಲ ಅಂತೆಲ್ಲ ಹೇಳಿ ಅದರ ಬಗ್ಗೆ ನೀವು ಚೆಕಪ್ ಮಾಡಬೇಕು ಅಂತ ಒಂದು ಬಂದಿತ್ತು. ನಾನು ಅದನ್ನು ಕಳಿಸ್ಕೊಟ್ಟಿದ್ದೆ. ನಮ್ಮ ಇಲಾಖೆಯವರು ಅದನ್ನು ಇನ್ನೇನು ತಪಾಸಣೆ ಮಾಡೋದಕ್ಕೆ, ಸ್ಯಾಂಪಲ್ ತೊಗೊಳ್ಳೋದಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಿನ್ನೆ ಯಾವುದೋ ಬೇರೆ ಥರ ಹೇಳಿಕೆಗಳೆಲ್ಲ ಬಂದಿದೆ. ಅದರ
ಅದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮವರು ಹೋಗಿ ತಗೊಂಡು ಅದನ್ನು ಈಗ ಪ್ರಯೋಗಾಲಯಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಕಳಿಸಿದ್ದಾರೆ. ಸೊ ಅದನ್ನೆಲ್ಲ ಒಂದು ಮಾಡಿ ರಿಪೋರ್ಟ್ ಬಂದಮೇಲೆ ನಮ್ಗೆ ಗೊತ್ತಾಗ್ತದೆ, 7-8 ದಿವಸದಲ್ಲಿ ಗೊತ್ತಾಗ್ತದೆ ಅದು ಏನು, ಯಾವ ಥರ ಮಾಂಸ, ಅದರ ಕ್ವಾಲಿಟಿ ಇತ್ತಾ ಇಲ್ವಾ. ಅಥವಾ ಯಾಕಂದರೆ ಬೆಂಗಳೂರಿನಲ್ಲಿ ನಾನು ಅಲ್ಲಿ ಹೇಳಲಿಲ್ಲ, ಬಟ್ ನಿಮ್ಗೊಬ್ಬರಿಗೆ ಹೇಳ್ತಾ ಇರೋದು, ಈಗ ಬೆಂಗಳೂರಲ್ಲಿ ಇರುವಂಥ ಏನು ನಮ್ಮ ಒಂದು ಈ ಕಸಾಯಿಖಾನೆ ಇದೆಲ್ಲ, ಅದರಿಂದ ಬರುವಂಥ ಮಾಂಸದ ಕ್ವಾಂಟಿಟಿ ಅದು ಬೆಂಗಳೂರಿನ ಒಂದು ಬಳಕೆಗೆ ಸಾಕಾಗ್ತಾ ಇಲ್ಲ. ಅದು ಬೇರೆ ಕಡೆಯಿಂದ ಬರಲೇಬೇಕು ನಮಗೆ. ಅದನ್ನು ಅದು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಇರ್ಬೋದು. ಅದರಿಂದ ಅದರದ ಗುಣಮಟ್ಟವನ್ನು ಖಂಡಿತ ನಾವು ಪರಿಶೀಲಿಸಲೇಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವ್ರು ಕೊಡಬೇಕು. ಅದಿಲ್ಲದೆ ಹೋದರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ಈಗ ಅಂತಾರಾಷ್ಟ್ರೀಯ ನಗರ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸ ಬರ್ತಾ ಇರುವಂಥದ್ದು, ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಸುದ್ದಿ ಇರುವಂಥ ಹಿನ್ನೆಲೆಯಲ್ಲಿ ಜನ ಮತ್ತು ಸಾರ್ವಜನಿಕ ಗ್ರಾಹಕರು ಪ್ಯಾನಿಕ್ ಆಗ್ತಾರೆ. ಈ ಮೂಲಕ ನೀವೇನು ಸಂದೇಶ ಕೊಡ್ತೀರಂತ? ಪ್ಯಾನಿಕ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ಯಾರೋ ಹೇಳಿದ ತಕ್ಷಣ ಅದು ಸತ್ಯ ಆಗೋಗೋದಿಲ್ಲ. ಎಲ್ಲ ಚೆಕಪ್ ಮಾಡ್ತೀವಿ. ಮತ್ತು ಆಹಾರದ ಗುಣಮಟ್ಟದ ಬಗ್ಗೆ ಅದು ಸದಾಕಾಲ ಎಚ್ಚರಿಕೆಯಿಂದ ಇರಬೇಕು ನಾವು. ಅದು ತರಕಾರಿನೇ ಇರ್ಬೋದು, ಹಣ್ಣು ಹಂಪಲ ಇರ್ಬೋದು, ಅಥವಾ ಮಾಂಸನೇ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಬಗ್ಗೆ ನಾವು ಅವಾಗವಾಗ ಅದನ್ನು ಪರಿಶೀಲನೆ ಮಾಡ್ತಾನೆ ಇರ್ಬೇಕು ತಾನೆ. ಅದು ಕೇವಲ ಬೆಂಗಳೂರು ನಗರ ಒಂದೇ ಅಲ್ಲ, ಎಲ್ಲ ಕಡೆ. ಅದರಿಂದ ಇದ್ರ ಬಗ್ಗೆ ಪ್ಯಾನಿಕ್ ಆಗೋದು ಬೇಡ. ಮತ್ತು ಇದ್ಯಾವುದೋ ಬೇರೆ ನಾಯಿ ಮಾಂಸ, ಇನ್ನೊಂದು ಮಾಂಸ ಇನ್ನೂ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಅದೇನಾಗಿದೆ ಅಂತ. ತಿಳ್ಕೊಂಡ್ಮೇಲೆ ಆಮೇಲೆ ಮುಂದಿನ ಕ್ರಮಗಳ ಬಗ್ಗೆ ಹೇಳ್ತೀನಿ. ಸರ್, ಬೇರೆ ಮಾಂಸ ಒಂದು ಇದು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ನಮ್ಮಲ್ಲಿ ಮಾತ್ರ ತೋರಿಸುವಂತಹ ಸುದ್ದಿ. ರಾಜ್ಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಸೃಷ್ಟಿಯಾಗ್ತಾ ಇದೆಯಾ ಹೊಸ ಸಂಪ್ರದಾಯ ಅಂತ ಹೇಳಿ? ಹೌದು, ರಾಜ್ಯದಲ್ಲಿ ಸೃಷ್ಟಿಯಾಗ್ತಿದೆಯಾ ಹೊಸ ಸಂಪ್ರದಾಯ? ಸಿಎಂ ಸಚಿವರು ಶಾಸಕರ ಮಕ್ಕಳಿಗಾಗಿ ವಿಶೇಷ ಹುದ್ದೆಯನ್ನ ಇವರೇ ಸೃಷ್ಟಿ ಮಾಡ್ಕೊಂಡ್ಬಿಟ್ರ? ಸಚಿವರ ಸಂಬಂಧಿಕರಿಗಾಗಿಯೇ ಸರ್ಕಾರಿ ಹುದ್ದೆಯನ್ನ ಸೃಷ್ಟಿ ಮಾಡಿಕೊಂಡಿರುವಂತ ಅನುಮಾನ ಮೂಡಿಸುವಂತಿದೆ ಸರ್ಕಾರದ ಈ ಹೊಸ ನಡೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರಾಜ್ಯದಲ್ಲಿ ಹೊಸ ಸಂಪ್ರದಾಯನ ಇದು. ಸಚಿವರು ಶಾಸಕರ ಮಕ್ಕಳಿಗೆ ಇವರೇ ಸರ್ಕಾರದ ಕೆಲಸವನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ರ? ಈ ರೀತಿಯಾದಂಥ ಒಂದು ಅನುಮಾನ ಈಗ ಕ್ರಿಯೇಟ್ ಆಗಿರೋದು ಸಚಿವರ ಮಕ್ಕಳಿಗಾಗಿ ವಿಶೇಷ ಹುದ್ದೆಯನ್ನ ಕಲ್ಪಿಸೋದಕ್ಕೆ. ಹುದ್ದೆಯನ್ನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ರ? ಹಾಗಾದ್ರೆ ಯಾರು ಹಾಗಾದ್ರೆ ಸಚಿವರು? ಯಾರು ಹಾಗಾದ್ರೆ ಶಾಸಕರು? ಅವರ ಮಕ್ಕಳಿಗಾಗಿ ಇರುವಂಥ ವಿಶೇಷ ಹುದ್ದೆ ಯಾವುದು? ಸಚಿವರ ಮಕ್ಕಳಿಗೆ ಕೊಟ್ಟಿರುವಂಥ ಸ್ಪೆಷಲ್ ಹುದ್ದೆ ಯಾವುದು? ಸೊ ಬನ್ನಿ, ಹಾಗಾದ್ರೆ ರಾಜ್ಯದಲ್ಲಿ ಶುರುವಾಗಿರುವಂಥ ಈ ಒಂದು ಹೊಸ ಟ್ರೆಂಡ್ ಇದೆಯಲ್ಲ, ಹೊಸ ಸಂಪ್ರದಾಯ, ಅದೇನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಯಾವ ಹುದ್ದೆಯನ್ನು ಕ್ರಿಯೇಟ್ ಮಾಡ್ಕೊಂಡ್ರು? ರಾಜ್ಯ ವನ್ಯಜೀವಿ ಮಂಡಳಿಗೆ ಸಚಿವರ ಮಕ್ಕಳ ನೇಮಕವನ್ನು ಮಾಡಿಕೊಂಡಿರೋದು ರಾಜ್ಯ ವನ್ಯಜೀವಿ ಮಂಡಳಿ. ಹಾಗಾದರೆ ಈ ಒಂದು ವಿಚಾರದಲ್ಲಿ ಎಷ್ಟು ಅವಧಿವರೆಗೆ ಸರ್ಕಾರದಿಂದ 3 ವರ್ಷಗಳ ಅವಧಿಗೆ ಮಂಡಳಿಯ ಪುನರ್ರಚನೆ ಮಾಡಿಕೊಂಡಿದ್ದಾರೆ ನೋಡಿ. ಇವರೇ ಕ್ರಿಯೇಟ್ ಮಾಡಿಕೊಂಡ್ರು, ಇವರೇ ಸೃಷ್ಟಿ ಮಾಡಿಕೊಂಡ್ರು. ವಿಶೇಷ ಕೋಟಾದಡಿ ಸಚಿವರು ಶಾಸಕರ ಮಕ್ಕಳಿಗೆ ಹುದ್ದೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಂರಕ್ಷಣಾ ವಿಶೇಷ ತಜ್ಞ, ಜೀವಿಶಾಸ್ತ್ರಜ್ಞ, ಪರಿಸರವಾದಿಗಳ ಕೋಟಾ ಅದು. ಈ ಕೋಟಾದ ಮೇಲೆ ಹುದ್ದೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಯಾರ್ಯಾರ ಮಕ್ಕಳು? ಸಚಿವ MB ಪಾಟೀಲ್ ಪುತ್ರ ಧ್ರುವ ಪಾಟೀಲ್ಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆಯಂತೆ. MB ಪಾಟೀಲ್ ಪುತ್ರನಿಗೆ ನೋಡಿ ವಿಶೇಷ ಹುದ್ದೆ ಇವರೇ ಕ್ರಿಯೇಟ್ ಮಾಡಿಕೊಂಡ್ರು. ವಿನಯ್ ಕುಲಕರ್ಣಿ ಪುತ್ರಿ ವೈಶಾಲಿ ಕುಲಕರ್ಣಿ ಮಂಡಳಿ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರಂತೆ. ಇವರಿಬ್ಬರಿಗೂ ಕೂಡ ವಿಶೇಷ ಹುದ್ದೆಯನ್ನು ಸೃಷ್ಟಿಸಿಕೊಂಡ್ರು. ರಾಜ್ಯ ವನ್ಯಜೀವಿ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ CM ಸಿದ್ದರಾಮಯ್ಯ. ಈ ವಿಚಾರ ನಿಮಗೆ ಗೊತ್ತಿಲ್ವಾ? ಇದ್ಯಾವ ರೀತಿಯ ಸಂಪ್ರದಾಯ? ಇದೇ ಮಂಡಳಿಗೆ ಉಪಾಧ್ಯಕ್ಷರಾಗಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಇವರಿಬ್ಬರಿಗೂ ಕೂಡ ಗೊತ್ತಿಲ್ವಾ? ಹಾಗಾದ್ರೆ 10 ಸದಸ್ಯರನ್ನ ನೇಮಕ ಮಾಡಿ ಅರಣ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಸಚಿವರ ಮಗ ಒಬ್ಬ, ಶಾಸಕರ ಪುತ್ರಿ ಒಬ್ರು. ಯಾವ ರೀತಿಯಾಗಿ? ಜೊತೆಗೆ ಮುನಿಯಪ್ಪ ಅಳಿಯರಿಗೂ ಕೂಡ ಆಫರ್ನ ಕೊಟ್ಟಿರೋದು. ಅಳಿಯನಿಗಾಗಿ ಕಾರ್ಯದರ್ಶಿ ಹುದ್ದೆಯನ್ನ ಸೃಷ್ಟಿಸಲು ಹೊರಟಿದ್ರ? ಹಾಗಾದ್ರೆ ಅಳಿಯನಿಗಾಗಿ ಕಾರ್ಯದರ್ಶಿ ಹುದ್ದೆ ನೋಡಿ. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ವಿರುದ್ಧವೂ ಕೂಡ ಈ ಆರೋಪ ಕೇಳಿ ಬರ್ತಾ ಇದೆ. ವಿಧಾನಸೌಧದಲ್ಲಿ ಅಳಿಯರಿಗಾಗಿ ವಿಶೇಷ ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಅದರಲ್ಲೂ ಕೂಡ ನಿಯಮ ಬಾಹಿರವಾಗಿ
ಕಾರ್ಯದರ್ಶಿ 2 ಅಂದರೆ 2ನೇ ಕಾರ್ಯದರ್ಶಿ ಹುದ್ದೆಯ ಸೃಷ್ಟಿ ಹುನ್ನಾರ ನಡೆಸಿರೋದು. ಅಳಿಯ KC ಶಶಿಧರ್ ಕಾರ್ಯದರ್ಶಿ 2 ಹುದ್ದೆಯನ್ನ ಪಡೆದುಕೊಳ್ಳೋದಕ್ಕೆ ಈ ಹುದ್ದೆಯನ್ನ ಇವರೇ ಸೃಷ್ಟಿ ಮಾಡಿಕೊಂಡ್ರ, ಅದಕ್ಕೆ ಪ್ರಯತ್ನಗಳನ್ನು ನಡೆಸಿದ್ರ, ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅಳಿಯನಿಗೊಂದು ಹುದ್ದೆ, ಮಗನಿಗೊಂದು ಹುದ್ದೆ, ಮಗಳಿಗೊಂದು ಹುದ್ದೆ, ಇದ್ಯಾವ ರೀತಿಯಾದಂಥ ಸಂಪ್ರದಾಯ? ವಿಧಾನಸಭಾ ಸಚಿವಾಲಯದಲ್ಲಿ ಗಣಕ ವಿಭಾಗದ ನಿರ್ದೇಶಕ ಶಶಿಧರ್ ಆಗಿದ್ದಾರೆ. ನಿರ್ದೇಶಕ ಹುದ್ದೆಯಿಂದ ಕಾರ್ಯದರ್ಶಿ ಹುದ್ದೆಗೆ ನಿಯೋಜಿಸೋದಕ್ಕೆ ಮನವಿ ಮಾಡಿಕೊಂಡ್ರ ಅಥವಾ ಒತ್ತಡವನ್ನು ಹಾಕಿದ್ರ? ಮನವಿ ಮಾಡಿಕೊಂಡ್ರ ಅಥವಾ ಒತ್ತಡವನ್ನು ಹಾಕಿದ್ರ? ಶಶಿಧರ್ ಮನವಿಗೆ ಶಿಫಾರಸು ಮಾಡಿದಂಥ ಸಚಿವ KH ಮುನಿಯಪ್ಪ ಶಶಿಧರ್ ಮನವಿ ಮಾಡಿಕೊಳ್ತಾರೆ, ಅದಕ್ಕೆ ಸಚಿವರು ಶಿಫಾರಸು ಮಾಡಿಕೊಳ್ತಾರೆ. ಹಾಗಾದ್ರೆ ಕಷ್ಟಪಟ್ಟು ಓದಿ ಕೆಲಸ ತಗೋಬೇಕು ಅಂತಿರೋರು ಏನು ಮಾಡಬೇಕು? ಸಚಿವರ ಅಳಿಯನಿಗಾಗಿ ಹುದ್ದೆ ಸೃಷ್ಟಿ ಮಾಡುವ ಪ್ರಯತ್ನಕ್ಕೆ ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ.